ಇನ್ನೊಂದು ವಿಚಾರ ಕಾಯಿನ್ ಆಗತ್ತದ್ರಲ್ಲಿ ವಾಟಾಳ ಮುಟ್ಟಾಳ ಕಾಯಿನ್ ಮಾಡಿದಿರಿ. ವಾಟಾಳ್ ನಾಗರಾಜ್ ಅವ್ರು ಏನೋ ಮನ್ಸಲ್ಲಿದ್ದಾರೆ ಹೆಂಗೆ? ಇಲ್ಲ, ವಾಟಾಳ್ ನಾಗರಾಜ್ ನಂಗೆ ಆತ್ಮೀಯರೇ. ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ಅಣ್ಣ ಈ ತರ ಬಳಸ್ಕೊತಾ ಇದ್ದೀನಿ, ನೀವೇ ಮಾಡ್ಕೊಟ್ಬಿಡಿ, ಅದು ಬಂದ್ ಅಂತ 3 ಸತಿ ಹೇಳ್ಬೇಕು ನೀವು ಅಂತ. ನೋ 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 ನಾನ್ ಬರಲ್ಲಪ್ಪ, ನಾನು ಅಭಿನಯದಿಲ್ಲ, ನಂದು ಬೇರೆ ಅದೇನೋ ಒಂದು ಅವ್ರದೇ ಒಂದು ಸಿನಿಮಾ ಬರ್ತಾ ಇದೆಯಂತೆ, ಅವರೇ ಹೇಳಿದ್ ನನಗೆ. ಸರಿ ಅಂದ್ರೆ ಇದಕ್ಕೆ ಸ್ಪಂದಿಸ್ತಾರೆ, ದ್ವೇಷ್ ಅವ್ರನ್ನ ಮುಟ್ಟಾಳ ಅಂತ ಬೈತಾರೆ ವಾಟಾಳ್ ಅವರು ಅನ್ನೋ ತರ ಬರ್ದಿರುವಂತದ್ದು ಅದು. ಹಾಗೆ ಅದು ಸ್ವಲ್ಪ ಕ್ಲಿಯರ್ ಇದೆ, ಅದು ಕ್ಲಿಯರ್, ಅದೇನ್ ತೊಂದರೆ ಇಲ್ಲ, ಅದು ಅವರು ಮಾಡಕ್ಕಾಗಲ್ಲ. ಮತ್ತೆ ಅದೇ ತರಹದ ಒಬ್ಬರನ್ನ ಹುಡುಕಿ ಮಾಡಿದ್ರೆ ಆತ ತೀರ್ಕೊಂಡ ಕೂಡ. ಹೌದು, ಆ ಪಾತ್ರ ಮಾಡಿದಾರಲ್ಲ ಅವ್ರಿಲ್ಲ, ತೀರ್ಕೊಂಡು. ಎಸ್, ಹಾಡು ನೋಡಿದ್ರಿಗೆ ನೋಡ್ಸ್ಕೊಳತ್ತೆ. ಅದೊಂದು ಟಿಂಟಿನ ಪ್ರಯೋಗನ ನೀವು ಮಾಡಿದ್ರಿ ಹಾಡಲ್ಲಿ, ಒಂದ್ ಸ್ವಲ್ಪ ಹಳೆ ಫೀಲ್ ಬರುವಂತದ್ದು, ಅದರದ್ದೇ ಆದ ಒಂದು ಲೈಟಿಂಗ್ಸ್, ಅದರದ್ದೇ ಆದ ಒಂದು ಇದು, ಆಮೇಲೆ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಅನ್ನೋ ಆ ತರದ್ದು ಒಂದು ಫ್ಲೇವರ್ ತೋರಿಸ್ತಾ ಇದೆ. ಕೆಲವೊಂದು ತಮಟೆ ಎಲ್ಲ ಹಂಗೆ ಕೇಳಿಸ್ತಾ ಇದೆ ನಮ್ಗೆ. ಅದಕ್ಕೆ ಸಂಬಂಧ ಇದೆ ಸರ್ 30 ವರ್ಷದ ಹಿಂದಿನ ಜಗ್ಗೇಶ್ ಅವ್ರಿಗೂ ಇದಕ್ಕೂ? ಖಂಡಿತವಲ್ಲ. ಜಗ್ಗೇಶ್ ಅವರು ಕಲಾವಿದನಾಗಿ ಬೆಳ್ಕೊಂಡೇ ಬಂದ್ರು, ಇವತ್ತು ತುಂಬಾ ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ. ಅವರು ಈ 30ರ ಆಸುಪಾಸಲ್ಲಿ ನೃತ್ಯ ಮಾಡಿದ್ರು, ಇಲ್ಲಿ 60ರ ಆಸುಪಾಸಲ್ಲಿ ನೃತ್ಯ ಮಾಡಿರೋದವ್ರು. ಈ 60+ ಸ್ವಾಮಿ, ನನಗೆ 52 ವರ್ಷ, ನಾನೇ ಚಿಕ್ಕ ವಯಸ್ಸಿಂದ ಜಗ್ಗೇಶ್ ನೋಡ್ತಾ ಇದ್ದೀನಿ, ಅರ್ಥ ಆಗತ್ತಾ? ಸೊ ಅವರು ಆ ಎನರ್ಜಿಲೇ ಕೆಲಸ ಮಾಡಿದ್ದಾರೆ. ಮತ್ತು ಒಬ್ಬ ಹಳ್ಳಿಗಾಡಿನ ಹುಡುಗ ಕತ್ತೆ ಮೇಯಿಸ್ತಿರ್ತಾನೆ ಇವ್ರ ಸ್ನೇಹಿತರ ಜೊತೆ, ಈತ ರಾಜನೂ ಆಗ್ತಾನೆ, ರಂಗನಾಯಕ ನೋಡಿ. ಓಹೋ, ಲೈನ್ ಕತ್ತೆ ಮೇಯಿಸೋನು ರಾಜ ಹೆಂಗಾಗ್ತಾನೆ, ಒಂದ್ ಲೈನ್ ಸರ್. ಈ ತರ ಒಂದ್ 100 ಹೇಳಬಲ್ಲ ಅಣ್ಣ, ಇಲ್ಲೇನೂ ಇರಬಹುದು. ರಂಗನಾಯಕ ನೋಡಿದ್ಮೇಲೆ ಫೋನ್ ಮಾಡಿ, ಸರ್ ಹಂಗ ಹೇಳಿದ್ರಿ ಬೇರೆ ಇದೆಯಲ್ಲ ಅಂತ ಹೇಳಿ, ನೀವು ಫೋನ್ ಮಾಡಿ ಹೇಳಿ ಸರ್. ನಿಮ್ಮಿಬ್ರು ಕಾಂಬೋ ಇದೆಯಲ್ಲ, ಅದ್ಭುತ ಕಾಂಬೋ. ಮಠ ಮತ್ತು ಎದ್ದೇಳು ಮನೆ ಅಂತ ತುಂಬಾ ಕಷ್ಟದಲ್ಲಿ ಸಿನಿಮಾ ಮಾಡಿದ್ರು, ಜನ ಅದನ್ನ ಕೊಂಡಾಡ್ಬಿಟ್ರು. ಇವತ್ತಿಗೂ ಎಷ್ಟೋ ಜನಕ್ಕೆ ಟೈಮ್ ಪಾಸ್ ಅದು, ಎಷ್ಟೋ ಜನಕ್ಕೆ ಟೈಮ್ ಪಾಸ್ ಅದು. ಆ ಇನ್ನಿಬ್ರು ಕೆಮಿಸ್ಟ್ರಿ ಮತ್ತೆ ವರ್ಕ್ ಆಗಬೇಕು ಅಂತ ಹೊರಟಾಗ ಪ್ರೇಕ್ಷಕರಿಗೆ ಅದ್ರ ದುಪ್ಪಟ್ಟು 200-300 ದುಪ್ಪಟ್ಟು ನಿರೀಕ್ಷೆ ಇರುತ್ತೆ. ನೀವು ಆ ಭಾರನ ಹೆಂಗ್ ಹೊತ್ಕೊಂಡು ಹೆಂಗೆ ಅದನ್ನ ಕ್ಲಿಯರ್ ಮಾಡಿದಿರಿ ಅಂತ? ಇಲ್ಲ, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಮಠದಲ್ಲಿ ಒಂದು ಫ್ರೆಶ್ ಇತ್ತು, ಸುಮ್ನೆ ಕೂತ್ರೆ ನಕ್ಬಿಟ್ರು. ಮಂಜುನಾಥದಲ್ಲಿ ಮಠದ ಇದಿತ್ತು, ರಂಗನಾಯಕದಲ್ಲಿ ಅವೆರಡೂ ಕೂಡ ಬಳಕೆ ಆಗದೇ ಇರುವಂತ ಜೋಕ್ಸು. ಜಗ್ಗೇಶ್ ಅವರು ಇಷ್ಟು ನಗಿಸ್ಬೇಕು ಅಂತ ಅಷ್ಟು ಸಾಧ್ಯ ಮಾಡಿಕೊಟ್ಟು ಜಗ್ಗೇಶ್ ಅವ್ರ ಕೈಲಿ ಮಾಡ್ಸಿರುವಂಥದ್ದು ನೀವು ನೋಡಿ. ನಾನು ಅದನ್ನೇ ಬೇರೆ ತರ ಹೇಳ್ತೀನಿ. ನಮ್ಮ ಇದ್ರಲ್ಲಿ 1911 ಅಂತ ಹಾಕಿದ್ದೀನಿ, 1911 ಅಂತ ರಂಗನಾಯಕ ಇದ್ರಲ್ಲಿ 1911 ಅಂತ ನಾವು ಸಾಂಗಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತೀನಿ. 2006 ಮಠ, 2009 ಎದ್ದೇಳು ಮಂಜುನಾಥ, 1911 ರಂಗನಾಯಕ ಅಂತ. ಆ ಲೆಕ್ಕದಲ್ಲಿ ಇದು ಹ್ಯಾಟ್ರಿಕ್. 3 ಫಿಲಮ್ ನ ಸ್ಕ್ರಿಪ್ಟ್ ಬೇಸ್ಡ್ ಆಗಿ, ಟ್ಯಾಲೆಂಟ್ ಬೇಸ್ಡ್ ಆಗಿ, ಕನ್ನಡ ಬೇಸ್ಡ್ ಆಗಿ ವಿಶೇಷವಾಗಿ ಮಾಡಿದೀವಣ್ಣ ನಾವಿಬ್ರು ಸೇರಿ. ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ತುಂಬಾ ನಗ್ತೀರಿ. ಅದು ಅಂದ್ರೆ ನೀವು ಕೇಳಿದ್ದು ಆ ಹೊರೆನೇ, ಅದು ಜವಾಬ್ದಾರಿ ಹೊರೆ. ಯಾಕೆಂದ್ರೆ ಬರೆಯುವಾಗ ಏನಾಗತ್ತಣ, ಎಲ್ಲದಕ್ಕೂ ನಗಲ್ಲ ಆಡಿಯನ್ಸು. ಪ್ರತಿ ವರ್ಷ 150 ಫಿಲಮ್ ನೋಡ್ತಾ ಇರ್ತಾನೆ, ಯಾವ್ಯಾವ್ದೋ ಕಾಮಿಡಿ ನೋಡ್ತಿರ್ತಾನೆ, ಏನಾಗ್ತಾನೆ, ಎಲ್ಲೂ ಬಂದಿರಬಾರ್ದು, ಯಾರು ಕೇಳಿರ್ಬಾರ್ದು, ಆ ಚಿಂತನೆಯಿಂದನೇ ಹುಟ್ಟಬೇಕು. ಹಾಗಾಗಿ ಸ್ಕ್ರಿಪ್ಟ್ಗೆ ಟೈಮ್ ತಗೊಳ್ಬೇಕಾಯ್ತು. ನಮಗೆ 3 ತಿಂಗಳು ಬೇಕಾಯ್ತು ಸ್ಕ್ರಿಪ್ಟ್ ಮಾಡಕ್ಕೆ, ಸ್ಕ್ರಿಪ್ಟ್ ಫೈನಲ್ ಮಾಡಕ್ಕೆ. ಮತ್ತದೆಲ್ಲ ಪಕ್ಕಾ ಮಾಡಿ ಕಟ್ಟಿ ಇದು ಅದ್ಭುತ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಕೊಟ್ಟು ಮಾಡ್ಬೇಕಂತ ಹೇಳಿ. ಅದು ಹೊರೆನೆ, ಆ ಜವಾಬ್ದಾರಿ ಒಬ್ಬ ನಿರ್ದೇಶಕನಿಗೆ ತುಂಬಾ ಕಾನ್ಶಿಯಸ್ ಆಗಿ ತಗೊಂಡಂತಹ ಒತ್ತಡ, ಪ್ರೀತಿಯಿಂದ ತಗೊಂಡಂತಹ ಒತ್ತಡ. ಅದಕ್ಕೆ ಮೊದಲ ರಿಸಲ್ಟ್ ನಿಮ್ಗೆ ಎಲ್ಲಿ ಸಿಕ್ಕಿರುತ್ತೆ ಅಂದ್ರೆ ಎಂತ ರೈಟ್ರಿಗಾದ್ರೂ ಒಬ್ಬ ಒಳ್ಳೆ ಆರ್ಟಿಸ್ಟ್ ಅದನ್ನ ಡೆಲಿವರ್ ಮಾಡೋದು, ಊಟ ಬಡಿಸೋನ್ ಹೆಂಗೆ ಒಂದ್ ಒಳ್ಳೆ ಊಟನ ಹೆಂಗ್ ಬಡಿಸ್ತಾನೋ ಹಂಗೆ ಆರ್ಟಿಸ್ಟ್ ಅದನ್ನ ಬಡಿಸೋ ಹಾಗೆ. ನೀವು ಬರ್ದಿದ್ದು ಬರ್ದಾದ್ಮೇಲೆ ಅವ್ರು ಅದನ್ನ ಅಭಿನಯಿಸಿದ್ದು ಆ ಸ್ಪಾಟ್ ಅಲ್ಲಿ ರಿಸಲ್ಟ್ ಸಿಕ್ಕಿರುತ್ತೆ. ಖಂಡಿತ. ಲೈಟ್ ಮ್ಯಾನ್ಸ್ ಅಲ್ಲೇ ಎಂಜಾಯ್ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರಲ್ಲ, ಲೈಟ್ಸ್ ಇಟ್ಕೊಳ್ಳೋರು, ಟ್ರಾಲಿ ಹಾಕೋರು, ಇದೆಲ್ಲ ಅಲ್ಲೇ ಗೊತ್ತಾಗತ್ತೆ. ಗೊಳ್ಳಂತ ಬಂತ, ಇಟ್ಕೊಳ್ಳಿ, ಟೇಕ್ ಓಕೆ ಅಂತ. ಯಾವ್ದಕ್ ನಗ್ತಿಲ್ಲ ಅಂದ್ರೆ, ಅಣ್ಣ 1 more, ಇಲ್ಲಣ್ಣ ನಂಗೇನೋ ಬರ್ತಿಲ್ಲ, ಇವ್ರಿಗೆ ಯಾರಿಗೋ ಬರ್ತಿಲ್ಲ ಅಂತ. ಆಮೇಲೆ ಜಗ್ಗೇಶ್ ನಾನು ಬೈಯೋದೇನ್ ಗೊತ್ತಾ, ಏನು ಇಷ್ಟು ಉದ್ದ ಬರ್ತಿದ್ದೆ, ಎಲ್ಲ 3 ಫಿಲಮ್ ಬರ್ಬಿಡ್ತಾನೆ, 1 ಫಿಲಮ್ ಪೇಮೆಂಟ್ ಕೊಟ್ಬಿಟ್ಟು ಅಂತ ಕೊಡೋದು. ಅಂದ್ರೆ ನಾನು ಹೇಳ, ಅಣ್ಣ ನೀವು ಮಾತಾಡ್ಬೇಕು, ನೀವು ಅಭಿನಯಿಸ್ಬೇಕು, ನೀವು ಎಷ್ಟು ಮಾತಾಡ್ತೀರಿ, ಎಷ್ಟು ಡೈಲಾಗ್ ಹೇಳ್ತೀರಿ, ಎಷ್ಟು ವೆರೈಟಿಲಿ ಹೇಳ್ತೀರಿ, ಎಷ್ಟು ಡಿಸ್ಟ್ರಾಕ್ಷನ್ ಮಾಡ್ಕೊಂಡು ಹೇಳ್ತೀವಿ, ಎಲ್ಲ ವರ್ಕ್ ಆಗತ್ತೆ. ಹಾಗಾಗಿ ನಿಮ್ಗೆ ಜಾಸ್ತಿ ಬರ್ಬೇಕಾಗತ್ತ ನಾನು ಅಂತ. ಎಷ್ಟು ಕೆಲವು ಕಡೆ ವರ್ಕ್ ಆಗಿಲ್ಲ ಜೋಕ್ಸು ಅಂದ್ರೆ, ನಾನು ಆವಾಗ ಅಂತ ಏನ್ ಮಾಡುದು, ಶೂಟಿಂಗ್ ಟೈಮಲ್ಲೇ ಅಣ್ಣ ಇಲ್ಲ ಈ ಜೋಕ್ನ ಕಟ್ ಮಾಡ್ತಾ ಇದೀನಿ, ಬೇರೆ ಜೋಕ್ ಹಾಕ್ತಾ ಇದೀನಿ ಇಲ್ಲಿ ಅಂತ ಲೆಕ್ಕಾಚಾರ ಇಟ್ಕೊಂಡು ಜೋಕ್ಸ್ ಕೂರ್ಸಿರೋದು. 300 ಕಡೆ ನಗ್ತೀರಿ.